ಮಾವು ಅಭಿವೃದ್ಧಿ ನಿಗಮ ಹಾಗೂ ತೋಟಗಾರಿಕಾ ಇಲಾಖೆಯ ಸಹಯೋಗದೊಂದಿಗೆ ಕಬ್ಬನ್ ಪಾರ್ಕ್ನಲ್ಲಿ ಇದೇ ಮೊದಲ ಬಾರಿಗೆ ಮಾವು ಹಾಗೂ ಹಲಸು ಮೇಳ ಆಯೋಜನೆ ಮಾಡಲಾಗಿದೆ. ಕೆಮಿಕಲ್ ಮಿಶ್ರಣದ ಹಣ್ಣಿಗೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಮಾವು ಅಭಿವೃದ್ಧಿ ಮಂಡಳಿ ಮುಂದಾಗಿದ್ದು, ಒಂದೇ ಸೂರಿನಡಿ ಕೆಮಿಕಲ್ ಫ್ರೀ ಮಾವು ಹಾಗೂ ಹಲಸಿನ ಹಣ್ಣನ್ನು ನೀಡಲು ರೆಡಿಯಾಗಿದೆ. ರೈತರು ಬೆಳೆದ ಹಣ್ಣುಗಳನ್ನು ನೇರವಾಗಿ ಗ್ರಾಹಕರಿಗೆ ನೀಡುವ ಉದ್ದೇಶದಿಂದ ಆಯೋಜಿಸಿರುವ ಮೇಳದಲ್ಲಿ ರಾಮನಗರ, ಮಾಗಡಿ, ಕನಕಪುರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ರೈತರು ತಾವು ಬೆಳೆದ ತಾಜಾ ಹಣ್ಣುಗಳನ್ನು ಗ್ರಾಹಕರಿಗೆ ನೇರವಾಗಿ ತಲುಪಿಸೋ ಪ್ರಯತ್ನ ಮಾಡುತ್ತಿದ್ದಾರೆ. ಮೇ 8ರಿಂದ 17ರವರೆಗೆ ಹಮ್ಮಿಕೊಳ್ಳಲಾಗಿರುವ ಮಾವು ಮತ್ತು ಹಲಸಿನ ಮೇಳವನ್ನ ಮಾವು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುದ್ದು ಗಂಗಾಧರ ಚಾಲನೆ ನೀಡಿದ್ರು. ಇನ್ನು ಈ ಬಾರಿಯ ಮೇಳದ ಹೈಲೈಟ್ ಅಂದ್ರೆ ಅದು ಜಗತ್ತಿನ ಅತ್ಯಂತ ದುಬಾರಿ ಮಾವು ಎನಿಸಿಕೊಂಡಿರುವ ಮಿಯಾಜಾಕಿ. 1 ಕೆಜಿ ಮಿಯಾಜಾಕಿ ಮಾವಿನ ಬೆಲೆ ಬರೋಬ್ಬರಿ 2,000 ರೂಪಾಯಿಗಳಾಗಿದ್ದು, ವಿದೇಶಿ ತಳಿಗಳಾದ ಬ್ರೂನೈ ಕಿಂಗ್ ಮತ್ತು ರೆಡ್ ಐವರಿ ಮಾವುಗಳು ಮೇಳದಲ್ಲಿ ಸಿಗಲಿವೆ. ಇನ್ನು ಮೇಳದಲ್ಲಿ ಸಿಗುವ ಮಾವು ಹಾಗೂ ಹಲಸು ಸಂಪೂರ್ಣ ಕೆಮಿಕಲ್ ಫ್ರೀ ಆಗಿದ್ದು, ನೈಸರ್ಗಿಕವಾಗಿ ಬೆಳೆದಿದ್ದಾಗಿದೆ. ರೈತರಿಗೆ ಒಂದು ವಿಶೇಷವಾದ ದಿನ. ಎಸ್ಪೆಷಲಿ ಮಾವಿನ ಕೃಷಿ ಅನ್ನೋದು ಭಾಳಷ್ಟು ಲಕ್ಷಾಂತರ ಜನ ಇಡೀ ಕರ್ನಾಟಕದಲ್ಲಿ ಮಾವಿನ ಕೃಷಿ ಆಧಾರಿತ ಇದ್ದಾರೆ. ವಿಶೇಷತೆ ಏನಂದರೆ ರಾಮನಗರ ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತು ರಾಮನಗರ ಭಾಗ, ಉತ್ತರ ಕರ್ನಾಟಕದ ಭಾಗಕ್ಕೆ ವಿಶೇಷವಾಗಿ ಕಬ್ಬನ್ ಪಾರ್ಕ್ನಲ್ಲಿ ಒಂದು ಅವಕಾಶ ಕಲ್ಸ್ಕೊಳ್ಬೇಕು ಅಂತೇಳಿ ರಾಮನಗರ ಅಥವಾ ಕೋಲಾರ ಹೆಚ್ಚು ಬೆಳೆಯೋ ರೈತರು ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಆಯಿತು. ಸೊ ಎಲ್ಲರೂ ಕನ್ಸೆನ್ಸ್ ಆಗಿ ಒಪ್ಕೊಂಡಿದ್ದೇನೆಂದರೆ ರಾಮನಗರ ರೈತರದ್ದು ಬೇಗನೆ ಬರುತ್ತೆ ಕೃಷಿ ಅಂತೇಳಿ ಅವರು ಒಂದು ನೇರ ಮಾರಾಟಕ್ಕೆ ಒಂದು ವೇದಿಕೆ ಕ್ರಿಯೇಟ್ ಮಾಡಿದ್ದೀವಿ. ನೇರವಾಗಿ ಕಾರ್ಬೈಡ್ ಮುಕ್ತ ನ್ಯಾಚುರಲ್ ಆಗಿ ಹಣ್ಣಾಗುವಂಥದ್ದು ಉತ್ತಮ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಂಡು ರೈತರು ಗ್ರಾಹಕರಿಗೆ ಡೈರೆಕ್ಟಾಗಿ ಬಂದು ಕಡಿಮೆ ಬೆಲೆಯಲ್ಲಿ ಕೊಡುವಂಥ ವ್ಯವಸ್ಥೆ, ರೈತರ ಜೀವನ ಹಸನಾಗಬೇಕು. ಇದು ಮಲ್ಲಿಕ ತುಂಬ ಟೇಸ್ಟಿಯಾಗಿದೆ. ಫುಲ್ ಯಾವುದು ಕೆಮಿಕಲ್ ಹಾಕ್ತೆ ನ್ಯಾಚುರಲಾಗಿ ಹಣ್ಣು ಮಾಡಿ ತೊಗೊಂಬಂದಿರೋದು. ಮತ್ತು ಇದು ನೀಲಂ ರಸ್ಪುರಿ ತುಂಬ ಟೇಸ್ಟು ತುಂಬ ಚೆನ್ನಾಗಿದೆ. ನಮ್ಗೆ ತುಂಬ ಖುಷಿಯಾಗಿದೆ. ಅವರಿಗೆ ರೈತರಿಗೆ ಫಸ್ಟ್ ಟೈಮು ಈ ಥರ ಒಂದು ಆಪರ್ಚುನಿಟಿ ಅವರೇ ಡೈರೆಕ್ಟಾಗಿ ಮಾರೋದು ಅವ್ರಿಗೆ ಸಿಕ್ಕಿರೋದ್ರಿಂದ ಇದು ಲಾಭ ಬರೋಂಥ ವಿಷಯ ಅವ್ರಿಗೆ. ಹಂಗಾಗಿ ನಮ್ಗೆ ತುಂಬ ಖುಷಿಯಾಗಿದೆ ಸರ್. ರೈತರಿಗೆ ಅನುಕೂಲ ಆಗೋಂಥದ್ದು ಒಂದು ಮಾಡಿಕೊಟ್ಟಿದ್ದಾರೆ. ಈ ಥರ ಮಾಡಿದ್ರೆ ರೈತರಿಗೆ ನೇರವಾಗಿ ಅವ್ರು ಲಾಭ ಮಾಡ್ಕೋಬೋದು. ಬೇರೆಯವ್ರು ತೊಗೊಂಡು ಅವ್ರ ಲಾಭ ತುಂಬ ಇಟ್ಕೊಂಡು ರೈತರಿಗೆ ಏನು ಪ್ರಾಫಿಟ್ ಸಿಗ್ತಾ ಇರಲಿಲ್ಲ.